ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಭೂರಮೆ ಶೀರ್ಷಿಕೆನೇ ಬಹಳ ಅತ್ಯದ್ಭುತವಾಗಿದೆ ಅಂತಲೇ ಅನ್ಬೋದು. ತುಂಬ ವಿಶೇಷವಾಗಿದೆ. ಆ್ಯಕ್ಚುಲಿ ಅಥರ್ವ ಅವರು ಈ ಸಾಂಗ್ ಲಾಂಚ್ ಆಗೋಕ್ಕೂ ಮುಂಚೆ ಒಂದು ಸಲ ಬಂದು ಭೇಟಿಯಾಗಿ ಸಾಂಗ್ನ ತೋರಿಸಿದ್ರು. ಬಹಳ ಖುಷಿ ಅನ್ನಿಸ್ತು. ಯಾಕಂತಂದರೆ ಯೂಶ್ವಲಾಗಿ ಈ ಆಲ್ಬಮ್ ಸಾಂಗ್ ಟ್ರೆಂಡ್ ಅನ್ನೋಂಥದ್ದು ಮೊದಲು ಯೂಶ್ವಲಾಗಿ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಹಿಂದಿ ಭಾಷೆನಲ್ಲಿ ಜಾಸ್ತಿ ಬರ್ತಾಯಿತ್ತು. ಫಸ್ಟ್ ಇಂಗ್ಲೀಷು ಮತ್ತು ಹಿಂದಿ, ಈಗ ರೀಜನಲ್ ಲ್ಯಾಂಗ್ವೇಜಸಲ್ಲೂ ಕೂಡ ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾಯಿದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನಿಸಿದ್ದು ನನಗೇನೆಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ ಏಜೆ ಆ ಕಾನ್ಸೆಪ್ಟ್ ಇರ್ಬೋದು ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಅವ್ರದ್ದು ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ ಏಜೆ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ ಏಜೆ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಏಜೆ. ಮುಂದಿನ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ. ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಿತವಾಗಿದೆ, ಮುದ್ದಾಗಿದೆ. ನಾವು ಹಾಡು ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ಹಾಡು ಯಾವಾಗ ತುಂಬ ವರ್ಷ ಅಂದರೆ ಮನುಷ್ಯನ ಜೊತೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ. ಅಂದರೆ ನಮಗೆ ಖುಷಿ ಕೊಡಿಸೋ ಅಂಥ ಶಕ್ತಿ, ನಮ್ಮ ನೋವನ್ನು ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಭೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲಾಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಕೊಬಂದಿದ್ದಾರೆ. ಆರ್ ಎನ್ ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಚಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರು, ಕವಿರಾಜ್ ಸರು, ಜಯಂತ್ ಕಾಂಕಿಣಿ ಸರು, ಕಲ್ಯಾಣ್ ಸರು. ಅಂದರೆ ಅದಾದ ನಂತರ ತಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರರು ನಾವು ಅಷ್ಟಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ಅಂಥದ್ದು ಅಪ್ಪು ಸರ್ದು ಒಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ. ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದರು. ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ಒಳ್ಳೆಯದಾಗಲಿ. ಚೇತನ್ ಅವ್ರು ಏನು ಬಿಟ್ಟೇ ಇಲ್ಲ ಹೇಳೋದಕ್ಕೆ. ಅವ್ರೇನು ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಈ ಹಾಡು ತೆರೆ ಮೇಲೆ ನೋಡಿದಾಗ ಅನಿಸಿದ್ದು, ಕಿವಿಗೆ ಎಷ್ಟು ಕೇಳೋಕ್ಕೆ ಇಂಪಾಗಿದೆಯೋ ಕಣ್ಣಿಗೂ ಅಷ್ಟೇ ತಂಪಾಗಿದೆ. ಎಜೆ ಇಸ್ ರಾಕಿಂಗ್ ಇನ್ ಬೋತ್ ಇನ್ ಡೈರೆಕ್ಷನ್ ಆ್ಯಂಡ್ ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲರ ಹತ್ರನೂ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಷನಲ್ಲೂ ಅಷ್ಟು
ತುಂಬ ಪಕ್ವವಾಗಿ ಇರೋದನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ದಿಸ್ ಪೇರ್ ಇಸ್ ಲುಕಿಂಗ್ ಆಸಮ್. ಸ್ಕ್ರೀನ್ ಮೇಲೆ ಅಥರ್ವ ಆ್ಯಂಡ್ ಸುಷ್ಮಿತಾ, ಸುಷ್ಮಿತಾ ಅವರು ಇಬ್ಬರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಬಹುಶಃ ಇದೊಂದು 3-4 ನಿಮಿಷದ ವಿಡಿಯೋ ನೋಡೇನೆ ಒಂದು ಅಯ್ಯೋ ಇವರಿಬ್ಬರು ಏನೋ ನಾವು ಟ್ರಾವೆಲ್ ಮಾಡಿಬಿಟ್ವಿ ಅವ್ರ ಜೊತೆ ಆಲ್ರೆಡಿ, ಅವರಲ್ಲೊಬ್ರು ಆಗ್ಬಿಟ್ಟಿದ್ವಿ, ಅಷ್ಟು ಇಂಪ್ಯಾಕ್ಟ್ ಇದೆ ವಿಜುವಲ್ಸು, ಬರವಣಿಗೆ ನಾಗಾರ್ಜುನ ಶರ್ಮಾ ಅವ್ರದ್ದು ಇದು. ಸೊ ಎಲ್ಲೋ ಒಂದು ಕಡೆ ಇದು ಜೆನ್ಜಿ ಕಾಲದ ಜೊತೆಯಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಫೀಲ್ ಕೊಡ್ತು. ಐ ಹ್ಯಾವ್ ಟು ಮೆನ್ಷನ್ ದ ಕಂಪೋಸರ್ ಆಲ್ಸೋ. ಅವರೇನೋ ಇಲ್ಲ, ಪ್ರಿಯಾಮಾಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಹಿತವಾಗಿದೆ. ಅವರೇ ಹಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ವೆರಿ ನೈಸ್. ಅವ್ರಿಗಾಗಲಿ, ಎಡಿಟರ್ಗಾಗಲಿ, ಎಂಟೈರ್ ತಂಡಕ್ಕೆ. ಅಂದರೆ ಚೇತು ಅವ್ರು ಹೇಳ್ದಾಗೆ ಆಲ್ಬಮ್ ಕಲ್ಚರ್ ನಮ್ಮಲ್ಲಿ ಸೌತಲ್ಲೇ ತುಂಬ ಕಡಿಮೆ. ಅದು ಇವಾಗ ಅಂದರೆ ಇದೊಂದು ಅವ್ರ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ತೋರಿಸ್ಕೊಳ್ಳೋಕ್ಕೆ ಇದೊಂದು ರೈಟ್ ವೇ ಆಫ್ ಒಂದು ಶೋರಿಲ್ ಅಂತ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ. ಇದೊಂದು ವೆರಿ ನೈಸ್ ಅಪ್ರೋಚ್. ಪ್ರಾಮಿಸಿಂಗಾಗಿ ಕಾಣ್ತಾ ಇದ್ದಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ತುಂಬ ಕೊರತೆ ಇದೆ, ನಟರುಗಳ ಕೊರತೆ ಇದೆ. ಸೊ ನೀವೆಲ್ಲ ಬಂದು ಒಂದು ಯಶಸ್ಸು ಕಾಣಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.